ದಿನಾಂಕ 20/8/2024ರಂದು ಮೈಸೂರಿನ ಊಟ್ಕಳ್ಳಿ ಸರ್ಕಾರಿ ಹಿರಿಯ ಪ್ರೌಢಶಾಲಾ ಕೊಠಡಿಯಲ್ಲಿ ಆರೋಗ್ಯ ಭಾರತಿ ಟ್ರಸ್ಟ್ ವತಿಯಿಂದ ರಕ್ಷಾಬಂಧನ ಸಂದೇಶ ಹಾಗೂ ಸರ್ಕಾರಿ ಆಯುರ್ವೇದಿಕ ಕಾಲೇಜ್ ವತಿಯಿಂದ ಡೆಂಗು ಜ್ವರ ಮತ್ತು ನಿಯಂತ್ರಣದ ಬಗ್ಗೆ ಡಾಕ್ಟರ್ ರೈಮಾ ಅವರಿಂದ ಉಪದೇಶ ಮತ್ತು ಡಾಕ್ಟರ್ ಪವನ ಅವರಿಂದ ಆಹಾರ ತೆಗೆದುಕೊಳ್ಳುವ ಬಗ್ಗೆ ತಿಳಿಸಿದರು. ಹಾಗೆ ಪ್ರೌಢಾವಸ್ಥೆಗೆ ಹೆಣ್ಣು ಮಕ್ಕಳಿಗೆ ಕೆಲವು ಮುಖ್ಯವಾದ ವಿಷಯಗಳನ್ನು ತಿಳಿಸಿದರು. ಅದಾದ ನಂತರ ರಕ್ಷಾಬಂಧನದ ಬಗ್ಗೆ ಶ್ರೀಯುತ ಸಮಂತ್ರವರು ಆರೋಗ್ಯವೆಂದರೆ ಕೇವಲ ಮನುಷ್ಯನ ದೈಹಿಕ ಆರೋಗ್ಯವಲ್ಲದೆ ಮಾನಸಿಕ, ನೈತಿಕ ಮತ್ತು ವ್ಯಾವಹಾರಿಕ ಮಟ್ಟದಲ್ಲಿ ಬದಲಾವಣೆ ಬಂದಾಗ ಮಾತ್ರ ಸಮಾಜದಲ್ಲಿ ಆರೋಗ್ಯ ಕಾಣಬಹುದು. ಇಂದು ಭೂಮಿ, ಗಾಳಿ, ನೀರು, ಆಹಾರ ಕಲುಷಿತವಾಗಿರುವ ಕಾರಣ ಅನೇಕ ಹೊಸ ಕಾಯಿಲೆಗಳು ಜನರಿಗೆ ತೊಂದರೆಯುಂಟು ಮಾಡುತ್ತಿವೆ. ಇಂಥ ಸಂದರ್ಭದಲ್ಲಿ ಇವೆಲ್ಲರ ಬಗ್ಗೆ ಜಾಗೃತರಾಗಿ ಸಮಸ್ಯೆಗೆ ಪರಿಹಾರವನ್ನು ಒಟ್ಟಿಗೆ ಕೈಜೋಡಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ಸರ್ಕಾರಿ ಹಿರಿಯ ಪ್ರೌಢಶಾಲೆಯ ಊಟ್ಕಳ್ಳಿ ಮುಖ್ಯ ಉಪಾಧ್ಯಾಯರಾದ ಶ್ರೀಮತಿ ಸಂಗೀತರವರ ಸಂಯೋಗದೊಂದಿಗೆ ಈ ಕಾರ್ಯಕ್ರಮ ಮತ್ತು ಶಾಲಾ ಮಕ್ಕಳಿಂದ ಯಶಸ್ವಿಗೊಂಡಿತು. ಇದೇ ಸಂದರ್ಭದಲ್ಲಿ ಆರೋಗ್ಯ ಭಾರತಿ ಸಂಯೋಜಕರು ಮತ್ತು ಕೃಷ್ಣಾಜಿ ಮತ್ತು ಸಮಂತ್ ಮತ್ತು ಗಣೇಶ್ ಹಾಗೂ ಪರಿಪೂರ್ಣ ಕನ್ನಡ ನ್ಯೂಸ್ ಸಂಪಾದಕರಾದ ಎಚ್.ಜೆ. ನಾಗೇಶ್ ರವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವೆರಿ ಗುಡ್. ಈಗ ಫಸ್ಟ್ ಸೊಳ್ಳೆ ಅಂದ್ರೆ ಏನು? ಅಲ್ಲ ಸಾರಿ, ಡೆಂಗು ಅಂದ್ರೆ ಏನು? ಡೆಂಗು ಅಂದ್ರೆ ಮೊಸ್ಕಿಟೋ ಬ್ರೌನ್ ಅಂದ್ರೆ ಸೊಳ್ಳೆಯಿಂದ ಬಂದಿರೋ ಒಂದು ವೈರಸ್. ಅಂದ್ರೆ ಸೊಳ್ಳೆ, ಈಗ ನನಗೆ ಡೆಂಗು ಇದ್ರೆ, ನನಗೆ ಏಡಿಸ್ ಈಜಿಪ್ಟಿ ಅಂತ ಮೊಸ್ಕಿಟೋ ಕಚ್ಚಿದ್ರೆ ನನ್ನ ಶರೀರದಿಂದ ವೈರಸ್ ತಗೊಂಡು ಇನ್ನೊಬ್ರಿಗೆ, ಈಗ ಇವಳಿಗೆ ಕಚ್ಚಿದ್ರೆ ಅವಳಿಗೆ ಬರುತ್ತೆ. ಎಲ್ಲ ಏಡಿಸ್ ಈಜಿಪ್ಟಿ ಕಚ್ಚಿದ್ರೆ ಬರಲ್ಲ. ಇನ್ಫೆಕ್ಟೆಡ್ ಆಗಿರೋ ಏಡಿಸ್ ಈಜಿಪ್ಟಿ ಕಚ್ಚಿದ್ರೆ ಅಷ್ಟೇ ಡೆಂಗು ಬರೋದು. ಬಟ್ ಡೆಂಗು ಜ್ವರದೊಂದು ವೆರೈಟಿ, ಆಯ್ತಾ? ಸೊ ಡೆಂಗು ಏನಿದೆ, ಮೊಸ್ಕಿಟೋ ಬ್ರೌನ್, ಸೊಳ್ಳೆಯಿಂದ ಬರೋದು. ಈಗ ಸಿಂಪ್ಟಮ್ಸ್ ನೋಡೋಣ. ಈಗ ಡೆಂಗುನ ಇಲ್ಲ ಮಾಮೂಲಿ ಜ್ವರನ ಹೆಂಗೆ ಗೊತ್ತಾಗುತ್ತೆ? ಫಸ್ಟ್ ಒಂದು ತಲೆ ತೋರಿಸಿದೆ ಅಲ್ಲಿ ನೋಡಿ, ತುಂಬಾ ಸಿಕ್ಕಾಪಟ್ಟೆ ತಲೆನೋವಿರುತ್ತೆ. ನೆಕ್ಸ್ಟ್ ಟಮ್ಮಿ ಪೇನ್ ಅಂದ್ರೆ ಹೊಟ್ಟೆ ನೋವಿಗೆ ಜೊತೆಗೆ ಕೆಲವರಿಗೆ ವಾಂತಿ ಆಗುತ್ತೆ, ಕೆಲವರಿಗೆ ಬೇದಿನೂ ಇರುತ್ತೆ. ಅದಿಲ್ಲಿ ತೋರಿಸಿಲ್ಲ. ಬಟ್ ನೀವು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೀವರ್. ಸರ್ ನಮಸ್ತೆ. ತಾವು ಆರೋಗ್ಯ ಭಾರತಿ ಬಗ್ಗೆ ಒಂದು ಸುಮಾರು ಕ್ಯಾಂಪ್ಗಳು ಮಾಡ್ತಾ ಇದ್ದೀರಾ. ಉಚಿತ ಕ್ಯಾಂಪು ಅಂತ ತಿಳಿದು ಬಂತು, ಅದ್ರ ಬಗ್ಗೆ ತಾವು ತಿಳಿಸ್ಬೇಕಾಗಿ ವಿನಂತಿ ಸರ್. ಆರೋಗ್ಯ ಭಾರತಿ ಮೈಸೂರು ನಾವು ಸರ್ಕಾರಿ ಶಾಲೆಗಳನ್ನು ಮುಂದೆ ಇಟ್ಕೊಂಡು ಅಲ್ಲಿನ ಮಕ್ಕಳಿಗೆ ಆರೋಗ್ಯದ ಬಗ್ಗೆ, ಪರಿಸರದ ಬಗ್ಗೆ ಕಾಳಜಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ವರ್ಷ ಪೂರ್ತಿ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾದಂಥ ಒಂದು ತಂಡವನ್ನು ತಯಾರು ಮಾಡಿ ಅವರು ಸರ್ಕಾರಿ ಶಾಲೆಗಳನ್ನು ಗಮನಿಸಿಕೊಂಡಂತೆ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿ ನಿನ್ನೆ ದಿನ ರಕ್ಷಾಬಂಧನವನ್ನು ಇಡೀ ದೇಶ ಆಚರಣೆ ಮಾಡಿದೆ. ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ರಕ್ಷಾಬಂಧನವನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿಯ ಸಂಕಲ್ಪವನ್ನು ತಗೊಳ್ಬೇಕು ಅಂತ ಬಂದಾಗ ನಾವು ಪ್ಲಾಸ್ಟಿಕ್ ಮುಕ್ತ ಸಮಾಜ, ಮೊದಲು ಶಾಲೆ ಅಂತ ಅಂದ್ಕೊಳ್ಳಿ, ಪ್ಲಾಸ್ಟಿಕ್ ಮುಕ್ತ ಶಾಲೆ, ಅದಾದಮೇಲೆ ಪ್ಲಾಸ್ಟಿಕ್ ಮುಕ್ತ ಸಮಾಜ, ಅದಾದಮೇಲೆ ಪ್ಲಾಸ್ಟಿಕ್ ಮುಕ್ತ ಭಾರತ, ನನ್ನ ಭಾರತ ಪ್ಲಾಸ್ಟಿಕ್ ಮುಕ್ತ ಆಗಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ರಕ್ಷಾಬಂಧನ ದಿನ ಮಾಡಬೇಕು ಅಂತೇಳಿ ನಾವು ಯೋಚನೆಯನ್ನು ಮಾಡಿದ್ವಿ. ಹಾಗಾಗಿ ನಾವು ಸರ್ಕಾರಿ ಪ್ರೌಢಶಾಲೆ ಊಟಗಳಲ್ಲಿ ಇವತ್ತು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಹಾಗಾಗಿ ಮಕ್ಕಳಿಗೆ ಇವತ್ತು ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮ ಹಮ್ಮಿಕೊಂಡಾಗ ನಾವು ಇಕೋಬ್ರಿಕ್ಸ್, ನಾವು ದಿನನಿತ್ಯ ಬಳಸುವಂಥ ಪ್ಲಾಸ್ಟಿಕ್, ಇದೆಲ್ಲ ತ್ಯಾಜ್ಯ, ಇದು ಯಾರಿಗೂ ಬೇಡದಿರುವಂಥ ವಸ್ತು. ಹಾಗೆ ಈ ವಸ್ತುವನ್ನು ಯಾರೂ ಕೂಡ ಕಸದ ಬುಟ್ಟಿಗೆ ಹಾಕ್ತಾರೆ ವಿನಃ ಇದರ ಬಗ್ಗೆ ಯಾರು ಯೋಚನೆ ಮಾಡಲ್ಲ, ಇದನ್ನೇನು ಮಾಡೋದು ಅಂತ. ಹಾಗಾಗಿ ನಾವು ಯೋಚನೆ ಮಾಡಿದ್ದೀವಿ ದೇಶದಲ್ಲಿ ಇಕೋಬ್ರಿಕ್ಸ್ ತಯಾರಿ ಮಾಡುವಂಥದ್ದು. ಈ ರೀತಿ ಪ್ಲಾಸ್ಟಿಕ್ಗಳನ್ನು ನಾವು ಯಾವ ರೀತಿ ಚಾಕ್ಲೇಟ್ನ ರ್ಯಾಪರ್ ಇರ್ಬೋದು ಅಥವಾ ಇತರೆ ಪ್ಲಾಸ್ಟಿಕ್ಗಳಲ್ಲಿ ಸಿಗುತ್ತೆ, ವೇಸ್ಟೇಜ್ ಪ್ಲಾಸ್ಟಿಕ್ ವೇಸ್ಟೇಜ್ಗಳನ್ನು ನಾವು ಈ ರೀತಿಯಾದಂಥ ಒಂದು ಪ್ಲಾಸ್ಟಿಕ್ ಬಾಟಲ್, ಯಾವುದು ನಾವು ನೀರು ಕುಡಿದು ಉಪಯೋಗಿಸಿ ಬಿಡುವಂಥ ಜ್ಯೂಸ್ನ ಬಾಟ್ಲ್ ಇರ್ಬೋದು, ಅದನ್ನೆಲ್ಲ ನಾವು ಬಿಸಾಡ್ತೀವಿ ಅಲ್ಲಲ್ಲಿ. ಆದರೆ ಅದನ್ನು ಒಂದು ಸದ್ಬಳಕೆಯ ಮೂಲಕ ಪುನರಾವರ್ತನೆ, ಮತ್ತೊಮ್ಮೆ ಅದನ್ನು ಬಳಕೆ ಮಾಡುವ ದೃಷ್ಟಿಯಿಂದ ಈ ರೀತಿಯ ಬಾಟಲ್ಗಳಿಗೆ ಅದನ್ನು ತುಂಬಿಸಬೇಕು. ತುಂಬಿಸಿ ಅದನ್ನು ಚೆನ್ನಾಗಿ ಟೈಟ್ ಮಾಡಬೇಕು, ಒಂದು ಕೋಲ್ನ ಸಹಾಯದ ಮೂಲಕ ಅದನ್ನು ಟೈಟ್ ಮಾಡುವಂಥದ್ದು. ಅದಾದಮೇಲೆ ಈ ಥರದ ಬಾಟಲ್ಗಳನ್ನು ಒಂದು 100, 200, 300 ಬಾಟಲ್ಗಳನ್ನು ಈ ರೀತಿ ತಯಾರಿ ಮಾಡಿ ಅದರಲ್ಲಿ ಪ್ಲಾಸ್ಟಿಕ್ಕನ್ನು ತುಂಬಿಸಿ, ಬೇಕಾದಷ್ಟು ತುಂಬಿಸಿ ಅದನ್ನು ಟೈಟ್ ಮಾಡಿ, ಅದಾದ ಮೇಲೆ ಅದನ್ನು ನಮ್ಮ ಶಾಲೆಯಲ್ಲಿ ಬೆಳೆದಿರುವಂಥ ಗಿಡಗಳು, ಮರಗಳಿದೆ, ಅದರ ಸುತ್ತ ಒಂದು ಕಾಂಪೌಂಡ್, ಪಾತಿ ಅಂತ ಏನು ಹೇಳ್ತೀವಿ, ಅದನ್ನು ನಿರ್ಮಾಣ ಮಾಡಬೇಕು. ಇದು ತುಂಬ ಗಟ್ಟಿ ಇರುತ್ತೆ, ಇಟ್ಟಿಗೆಗಿಂತಲೂ ಗಟ್ಟಿಯಾಗಿರುತ್ತೆ ಮತ್ತು ಭಾಳ ಬಾಳಿಕೆ ಬರುವಂಥದ್ದು.
ಹಾಗಾಗಿ ಇದನ್ನು ಆ ರೀತಿ ಒಂದು ಇಕೋಬ್ರಿಕ್ಸ್ ಅನ್ನು ಮಾಡುವ ಒಂದು ಕಲ್ಪನೆಯನ್ನು ಮಕ್ಕಳ ಮುಖಾಂತರ ಈ ಸಮಾಜಕ್ಕೆ ಮಾಡಬೇಕು ಅಂತೇಳಿ ಆರೋಗ್ಯ ಭಾರತಿ ವತಿಯಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಹಾಗಾಗಿ ಶಾಲೆಯ ಒಂದು 2 ವಿದ್ಯಾರ್ಥಿಗಳು ಈಗಾಗಲೇ ಈ ರೀತಿಯ ಬಾಟಲ್ಗಳನ್ನು ಹೆಕ್ಕಿ ಅದರೊಳಗಡೆ ಪ್ಲಾಸ್ಟಿಕ್ಕನ್ನು ಹಾಕಿದರು. ಒಂದು ಒಳ್ಳೆಯ ಒಂದು ಸಂದೇಶವನ್ನು ಇವತ್ತು ಮಕ್ಕಳು ಈ ಒಂದು ಶಾಲೆಯಿಂದ ಕೊಡುವುದಕ್ಕಿದ್ದಾರೆ. ಹಾಗೆ ಇಡೀ ದೇಶದಲ್ಲಿ ಪ್ಲಾಸ್ಟಿಕ್ ಮುಕ್ತ ಭಾರತ, ಪ್ಲಾಸ್ಟಿಕ್ ಮುಕ್ತ ಸಮಾಜ, ನನ್ನ ಶಾಲೆ ಅನ್ನುವಂಥ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕು. ದೇಶದಲ್ಲಿ ಒಂದು ವ್ಯಾಪಕವಾಗಿ ಈ ರೀತಿಯ ಒಂದು ಜಾಗೃತಿಯ ಕಾರ್ಯಕ್ರಮ ಆದರೆ ಈ ವರ್ಷದ ರಕ್ಷಾ ಬಂಧನ ಅದು ಒಂದು ಒಳ್ಳೆಯ ಒಂದು ಸಂದೇಶವನ್ನು ಸಮಾಜದಲ್ಲಿ ಕೊಡುವುದಕ್ಕಿದೆ ಅನ್ನೋದು ನಮ್ಮ ಆಶಯ. ಧನ್ಯವಾದ. ನಾನು ಮಾತಾಡೋ ಟಾಪಿಕ್ ಆಹಾರ ವಿಧಿವಿಧಾನ, ಮೆಥಡ್ಸ್ ಆಫ್ ಈಟಿಂಗ್ ಫುಡ್. ಊಟ ಮಾಡೋದಕ್ಕೂ ವಿಧಿವಿಧಾನ ಇರುತ್ತಾ? ಇರುತ್ತೋ ಇಲ್ವೋ? ಯಾಕಿರ್ಬೇಕು? ಯಾಕಿರ್ಬೇಕು? ನಮ್ಮ ಆರೋಗ್ಯಕ್ಕೋಸ್ಕರ. ಓಕೆ, ಬೇರೆ ಏನಾದ್ರು? ನಿಮ್ ಸ್ಕೂಲಲ್ಲಿ ರೂಲ್ಸ್ ಇದೆಯಾ? ನಿಮ್ ಸ್ಕೂಲಲ್ಲಿ ಏನಾದ್ರೂ ರೂಲ್ಸ್ ಇದೆಯಾ? ಇಷ್ಟು ಗಂಟೆಗೆ ಶಾಲೆಗೆ ಬರ್ಬೇಕು, ಎಷ್ಟು ಗಂಟೆಗೆ ಬರ್ಬೇಕು, ಇಷ್ಟು ಗಂಟೆಗೆ ಆಟದ ಪಿರಿಯಡು, ಇಷ್ಟು ಗಂಟೆಗೆ ಪಾಠದ ಪಿರಿಯಡು ಇರುತ್ತಲ್ವಾ? ಆ ಥರ ಅದೇ ಥರ ರೂಲ್ಸು ಊಟ ಮಾಡಬೇಕಾದ್ರೂ ಇರಬೇಕು. ಅದೇ ಥರ ರೂಲ್ಸು ಊಟ ಮಾಡಬೇಕಾದ್ರೂ ಇರಬೇಕು. ಏನೇನು ರೂಲ್ಸ್ ಇದೆ? ಊಟ ಮಾಡೋಕ್ಕಿಂತ ಮುಂಚೆ ಕೈ ತೊಳ್ಕೊಳ್ಬೇಕು. ಯಾಕೆ ಕೈ ತೊಳ್ಕೊಳ್ಬೇಕು? ಕೈಯಲ್ಲಿ ಬ್ಯಾಕ್ಟೀರಿಯಾಗಳಿರುತ್ತೆ, ಅದು ಹೊಟ್ಟೆಗೆ ಹೋದ್ರೆ ಏನಾಗುತ್ತೆ? ನಮ್ಗೆ ನಮ್ಮ ಆರೋಗ್ಯ ಕೆಡುತ್ತೆ. ಅದೇ ತರ ಹೇಳ್ತೀನಿ, ನಾವು ಊಟ ಮಾಡ್ಬೇಕಾದ್ರೆ 10 ರೂಲ್ಸ್ ಇದೆ. ಯಾವ್ದೆಲ್ಲ 10 ರೂಲ್ಸು? ಮೊದಲನೇದು ಏನಿದೆ ಅಲ್ಲಿ? ನಿಮ್ ಶಾಲೆಗೆ ಊಟ ಕೊಡ್ತಾರ ತಾನೆ? ಬಿಸಿಯಾಗಿರೋದು ಕೊಡ್ತಾರೋ ತಣ್ಣಗಿರೋದು ಕೊಡ್ತಾರೋ? ಯಾಕೆ ಬಿಸಿಯಾಗಿರೋದು ಕೊಡ್ತಾರೆ ಊಟ? ಬಿಸಿಯಾಗಿರೋ ಊಟ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ರುಚಿಯನ್ನ ಹೆಚ್ಚಿಸುತ್ತೆ. ನೀವು ಮಾಡೋ ಊಟ ರುಚಿಯಾಗಿ ಅನ್ಸುತ್ತೆ ತಾನೆ? ತಣ್ಣಗಿನ ಊಟ ರುಚಿ ಇರುತ್ತೋ, ಬಿಸಿ ಇರೋದು ರುಚಿ ಇರುತ್ತೋ? ಬಿಸಿ ಇರೋ ಊಟ ರುಚಿ ಹಿಡಿಸುತ್ತೆ. ನೆಕ್ಸ್ಟ್, ಜೀರ್ಣಕ್ರಿಯೆಯನ್ನ ಹೆಚ್ಚಿಸುತ್ತೆ. ಬಿಸಿ ಊಟ ಮಾಡಿದ್ರೆ ಬೇಗ ಜೀರ್ಣ ಆಗುತ್ತೆ ಅಲ್ವಾ? ಮಧ್ಯಾಹ್ನ ಊಟ ಮಾಡಿರೋದು ಕರಗಿ ರಾತ್ರಿಗೆ ಮತ್ತೆ ಹಸಿವಾಗುತ್ತೆ. ಹಾಗಾಗಿ ಊಟ ಯಾವಾಗ್ಲೂ ಬಿಸಿಯಾಗಿ ಮಾಡ್ಬೇಕು, ಸರಿನಾ? ಇದು ಫಸ್ಟ್ ರೂಲ್. ಏನು ಫಸ್ಟ್ ರೂಲು? ಎರಡನೇ ರೂಲ್, ಜಿಡ್ಡಿನಾಂಶ ಇದು ಆಹಾರ. ಏನು ಜಿಡ್ಡಿನಾಂಶ ಅಂದ್ರೆ? ತುಪ್ಪ, ಬೆಣ್ಣೆ, ಎಣ್ಣೆ ಅಂಶಗಳು. ನಾವ್ ಯಾವಾಗ್ಲೂ ಆಹಾರ ತುಂಬಾ ಡ್ರೈ ಆಗಿ ತಗೋಬಾರ್ದು, ಸರಿನಾ? ಸ್ವಲ್ಪ ತುಪ್ಪದ ಅಂಶ ನಾವು ಯಾವಾಗ್ಲೂ ಊಟಕ್ಕೆ ಹಾಕೋಬೇಕು, ಸರಿನಾ? ಊಟಕ್ಕೆ ತುಪ್ಪ ಅಥವಾ ಏನಾದ್ರೂ ಜಿಡ್ಡಿನಂಶ ಹಾಕೋದ್ರಿಂದ ಏನಾಗುತ್ತೆ? ಊಟದ ರುಚಿ ಹೆಚ್ಚುತ್ತೆ, ಬೇಗ ಜೀರ್ಣ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ, ಆಮೇಲೆ ದೇಹಕ್ಕೆ ಶಕ್ತಿ ಕೊಡುತ್ತೆ. ತುಪ್ಪ ತಿನ್ನೋದ್ರಿಂದ ದಪ್ಪ ಆಗ್ತಾರಾ? ಆಗಲ್ಲ. ತುಪ್ಪ ದೇಹದಲ್ಲಿರೋ ರಕ್ತನ ಶುದ್ಧಿ ಮಾಡುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ ಅಂಶನ ಕಡಿಮೆ ಮಾಡಿ ದೇಹಕ್ಕೆ ಬೇಕಾಗಿರೋ ಒಳ್ಳೆ ಕೊಲೆಸ್ಟ್ರಾಲ್ ಅಂಶನ ಜಾಸ್ತಿ ಮಾಡುತ್ತೆ. ಅದರಿಂದ ನಮ್ಗೆ ಶರೀರಕ್ಕೆ ಬಲ ಸಿಗುತ್ತೆ. ಸೊ ಎಲ್ಲರೂ ಊಟಕ್ಕೆ ತುಪ್ಪ ಹಾಕೋತೀರಾ ಇವತ್ತಿಂದ? ಸೊ ಎರಡನೇ ರೂಲು, ಊಟದಲ್ಲಿ ಜಿಡ್ಡಿನ ಅಂಶ ಇರಬೇಕು. ಮೊದಲನೇದು ಬಿಸಿಯಾಗಿರ್ಬೇಕು, ಎರಡನೇದು ಜಿಡ್ಡಿನ ಅಂಶ ಇರಬೇಕು. ಮೂರನೇದೇನು ನೋಡೋಣ. ಸಮ ಪ್ರಮಾಣದಲ್ಲಿ ಸೇವನೆ. ಏನು ಸಮ ಪ್ರಮಾಣದಲ್ಲಿ ಸೇವನೆ ಅಂದ್ರೆ? ನನಗೆ ಚಪಾತಿ ಅಂದ್ರೆ ಇಷ್ಟ, ನಾನು 10 ಚಪಾತಿ ತಿಂತೀನಿ, ಅನ್ನ ಊಟನೇ ಮಾಡಲ್ಲ. ಆ ತರ ಮಾಡಬಾರ್ದು. ಎಲ್ಲಾ ಅಂಶಗಳನ್ನು ಸ್ವಲ್ಪ, ತರಕಾರಿ ಸ್ವಲ್ಪ, ಬೇಳೆ ಸ್ವಲ್ಪ, ಅಕ್ಕಿ ಸ್ವಲ್ಪ, ಅನ್ನ ಸ್ವಲ್ಪ, ಹಾಲು, ಮಜ್ಜಿಗೆ, ತುಪ್ಪ ಎಲ್ಲವನ್ನು ಸಮ ಪ್ರಮಾಣದಲ್ಲಿ ತಗೊಂಡ್ರೆ ನಮ್ಮ ಆರೋಗ್ಯವನ್ನ ಕಾಪಾಡುತ್ತೆ. ಆಮೇಲೆ ಇನ್ನೊಂದು, ಸುಲಭವಾಗಿ ಮಲ ವಿಸರ್ಜನೆ ಆಗುತ್ತೆ. ಒಂದೇ ಒಂದು ಊಟವನ್ನ ನೀವು ದಿನಾಲೂ ಅದೇ ತರ ಮಾಡಿದ್ರೆ ನಿಮ್ ಹೊಟ್ಟೆ ಗಟ್ಟಿಯಾಗಿ ನಿಮ್ ಮಲ ವಿಸರ್ಜನೆ ಆಗಲ್ಲ, ಸರಿನಾ? ಸುಲಭವಾಗಿ ಜೀರ್ಣವಾಗುತ್ತೆ. ನಿಮ್ ಜೀರ್ಣಕ್ರಿಯೆ ಸುಲಭವಾಗಿ ಮೇಂಟೈನ್ ಮಾಡಬೇಕು ಅಂತಂದ್ರೆ ಎಲ್ಲಾ ತರದ ಆಹಾರವನ್ನು ಸ್ವಲ್ಪ ಪ್ರಮಾಣದಲ್ಲಿ, ಈಕ್ವಲ್ ಸಮ ಪ್ರಮಾಣದಲ್ಲಿ ಸೇವಿಸೋದನ್ನ ಅಭ್ಯಾಸ ಮಾಡಬೇಕು, ಸರಿನಾ? ಇದು ಮೂರನೇ ರೂಲ್. ನಾಲ್ಕನೇ ರೂಲ್ ಏನಂತ ನೋಡೋಣ.
ಒಳಗೆ ಹಾಕಿ ಗಿಡದ ಸುತ್ತ ಪಾತಿ ಮಾಡಬೇಕು. ಪಾತಿ ಮಾಡಬೇಕು. ಒಳ್ಳೇದು ಕೆಟ್ಟದ್ದು ಅದು? ಸರ್ ಒಳ್ಳೇದು. ಏನು ಅನಿಸುತ್ತೆ ನಿಮಗೆ? ಸರ್ ಪ್ಲಾಸ್ಟಿಕ್ಕು ಎಲ್ಲೂ ಹರಡಲ್ಲ ಸರ್. ಈ ಡಬ್ಬಗಳಿಗೆ ಸೇಫಾಗಿ ಗಿಡದ ಸುತ್ತ ತೋರಿಸಿದ್ರೆ ಹೇಗೆ ಮಾಡಿದ್ರು ತೋರಿಸಿ ಕ್ಯಾಮರಾ ಎಲ್ಲಿ ಬಿದ್ದಿತ್ತು ಅದೆಲ್ಲ? ಸರ್ ಬ್ಯಾಗಲ್ಲಿ ಇತ್ತು ಸರ್ ಚಾಕ್ಲೇಟ್ ಕವರ್. ಮಕ್ಕಳು ಎಲ್ಲ ತಿಂದು ಎಸ್ತಿರ್ತೀರ, ಅದನ್ನೆಲ್ಲ ಡಬ್ಬಕ್ಕೆ ಕವರ್ ಮಾಡಿಬಿಟ್ಟು ನೀವು ಅದೆಲ್ಲ ಟೈಟ್ ಮಾಡಿಬಿಟ್ಟು ಗಿಡದ ಸುತ್ತ ಡಿಸೈನ್ ಆಗಿ ಇಡ್ತೀರಾ. ಆವಾಗ ಬೇರೆ ರೀತಿ ಯಾವುದೇ ರೀತಿ ತೊಂದರೆ ಆಗಲ್ಲ ಪರಿಸರಕ್ಕೆ ಅನ್ನೋದು ನಿಮ್ಮ ಭಾವನೆ ಅಲ್ವಾ? ತಮ್ಮ ಹೆಸರೇನು? ವಿಶ್ವಾಸ್. ವೆರಿ ಗುಡ್. ವಿಶ್ವಾಸದಿಂದ ಈ ಕೆಲಸ ವಿಶ್ವಾಸದಿಂದ ಮಾಡಿದ್ಯಾ? ವೆರಿ ಗುಡ್. ಎಲ್ಲರಿಗೂ ಅದೇ ರೀತಿ ತಿಳಿಸಪ್ಪ ನಿಮ್ಮ ಸ್ನೇಹಿತರಿಗೆ. ಒಳ್ಳೆಯದಾಗಲಿ. ಗುಡ್. ನನ್ನ ಹೆಸರು ಸುಚಿತ್ರಾ ಅಂತ. ಇವಾಗ ನಮ್ಮ ಶಾಲೆ ಬಂದು ಆರೋಗ್ಯ ಭಾರತೀಯ ಕಡೆಯಿಂದ ಮತ್ತೆ ಆರೋಗ್ಯ ಮತ್ತೆ ಆಯುರ್ವೇದ ಮತ್ತೆ ಡೆಂಗು ಸೊಳ್ಳೆ ಹರಡ್ತಾ ಇದೆ. ಮತ್ತೆ ಇವಾಗ ನಾವು ನಿಂತ ನೀರಲ್ಲಿ ಅದರಲ್ಲೆಲ್ಲ ಫುಲ್ಲು ಅಕ್ಕಪಕ್ಕದ ಮನೆಯಲ್ಲೆಲ್ಲ ನಾವೇ ಹೇಳಬೇಕು. ನಾವೇ ಸ್ಟೂಡೆಂಟ್ರು ನಾವೇ ಎಲ್ಲರಿಗೂ ಹೇಳಿದ್ರೆ ಅದು ತುಂಬ ಉಪಯೋಗ ಆಗುತ್ತೆ. ಇವಾಗ ಅಕ್ಕಪಕ್ಕದಲ್ಲಿ ಕೆಲಸ ಹೋಗ್ತಾರೆ ಅಲ್ಲಿ ಬಂದು ಅವ್ರಿಗೇನು ಗೊತ್ತಿರಲ್ಲ, ನಾವು ಹೇಳಿದ್ರೆ ಅವರು ಬೇರೆಯವ್ರು ಹೇಳ್ತಾರೆ, ಉಪಯೋಗ ಆಗುತ್ತೆ. ಅದೆಲ್ಲ ಆದಮೇಲೆ ಆಹಾರ ಪದ್ಧತಿ ಬಗ್ಗೆ ಹೇಳಿದ್ರು ನಾನು. ಆಹಾರ ಪದ್ಧತಿ ನಾವು ಹೆಂಗೆ ಲಿಮಿಟ್ ಆಗಬೇಕು, ಅತಿ ಜಾಸ್ತಿ ಟೈಮಲ್ಲೂ ತಿನ್ನಬಾರ್ದು, ಕಡಿಮೆ ಟೈಮಲ್ಲೂ ತಿನ್ನಬಾರ್ದು. ಅದಾದಮೇಲೆ ನಮಗೆ ಹೆಣ್ಣು ಮಕ್ಕಳಿಗೆ ಅಗತ್ಯವಾದಂಥ ವಿಷಯದ ಬಗ್ಗೆ ಹೇಳಿದ್ರು. ಅದಂತೂ ಹೆಣ್ಮಕ್ಳಿಗೆ ಉಪಯೋಗ ಆಗುತ್ತೆ ಅಂತ ನಾನು ತುಂಬ ಅಂದ್ಕೊಂಡಿದ್ದೀನಿ. ಅಂದರೆ ನಾವು ಯಾವ ಥರ ಯೂಸ್ ಮಾಡ್ತೀವಿ ಆ ಥರ ನಮಗೆ ಉಪಯೋಗ ಆಗುತ್ತೆ. ಅದಾದಮೇಲೆ ನಾನು ತುಂಬ ವಿಷಯ ಬಗ್ಗೆ ಹೇಳಿದ್ರು.